ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿ ಮಕ್ಕಳ ಪರಿಸರ ಅಧ್ಯಯನದ ಚಟುವಟಿಕೆಯ ಹಳೆಯ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲನೇ ಚಟುವಟಿಕೆ ಮಕ್ಕಳು ಏನನ್ನು ನೋಡಿವೆ ಅಂತಕ್ಕಂಥ ಒಂದು ಚಟುವಟಿಕೆ ಆಗಿರ್ತದೆ. ಅಲ್ಲಿ ಏನು ನೋಡಿರ್ತದೆ ಮಗು ಅದನ್ನು ನೀವು ಟಿಕ್ ಮಾಡಿಸ್ಬೇಕಾಗಿರ್ತದೆ. ಅಲ್ಲಿ ನಾಯಿ, ಹಸು, ಇರುವೆ, ಬೆಕ್ಕು ಮತ್ತು ಒಂದಷ್ಟು ಪಕ್ಷಿಗಳು, ಒಂದಷ್ಟು ಗಿಡಗಳು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಮಗು ನೋಡಿರ್ತದೆ ಅದನ್ನು ಮಗು ಟಿಕ್ಕನ್ನು ಮಾಡಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ಬಂದು ನನ್ನ ಮೆಚ್ಚಿನ ಚಿತ್ರ. ಅಂದರೆ ವಿದ್ಯಾರ್ಥಿಗಳು ತಾವು ವೀಕ್ಷಿಸಿದಂಥ ಮರ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು ಅಥವಾ ಪಕ್ಷಿ ಆಗಿರ್ಬೋದು, ಯಾವುದಾದ್ರೂ ಒಂದು ಇಷ್ಟವಾದ ಚಿತ್ರವನ್ನು ಅಲ್ಲಿ ಈ ಬಾಕ್ಸಲ್ಲಿ ಬಿಡಿಸಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ಬಂದು ಮಕ್ಕಳು ಯಾವ ಯಾವ ಸಸ್ಯಗಳನ್ನು ನೋಡಿರ್ತವೆ, ಯಾವ ಯಾವ ಪ್ರಾಣಿಗಳನ್ನ ನೋಡಿರ್ತವೆ, ಯಾವ ಯಾವ ಪಕ್ಷಿಗಳನ್ನು ನೋಡಿರ್ತವೆ, ಅದರ ಬಗ್ಗೆ ನೋಡಿರ್ತಕ್ಕಂಥ ಪ್ರಾಣಿಗಳು, ಸಸ್ಯಗಳು, ಪಕ್ಷಿಗಳ ಒಂದು ಪಟ್ಟಿಯನ್ನು ತಯಾರಿಸಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ವಿದ್ಯಾರ್ಥಿಗಳು ಪ್ರಾಣಿಗಳ ಹೆಸರನ್ನು ಸರಿಯಾದ ಕಾಲಂನಲ್ಲಿ ಬರೆಯುತ್ತಾರೆ. ಅದರಲ್ಲಿ ಮಾಂಸಾಹಾರಿಗಳು, ಸಸ್ಯಾಹಾರಿಗಳು ಮತ್ತು ಮಿಶ್ರಹಾರಿಗಳು ಯಾವುದು ಅಂತಕ್ಕಂಥ ಹೆಸರುಗಳನ್ನು ಈ ಪಟ್ಟಿಯಲ್ಲಿ ಅವು ಬರೀಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ನಿನ್ನ ಮೆಚ್ಚಿನ ಆಹಾರವನ್ನು ಚಿತ್ರಿಸಿ ಮತ್ತು ಬಣ್ಣ ಹಚ್ಚು. ಮಗುವಿಗೆ ಯಾವ ಒಂದು ಆಹಾರ ಇಷ್ಟ ಆಗುತ್ತೆ ಆ ಆಹಾರದ ಚಿತ್ರವನ್ನು ಬಿಟ್ಟು ಅದಕ್ಕೆ ಬಣ್ಣವನ್ನು ಹಚ್ಚತಕ್ಕಂಥ ಒಂದು ಆ್ಯಕ್ಟಿವಿಟಿ ಇದಾಗಿರ್ತದೆ. ಇನ್ನು ನೆಕ್ಸ್ಟು ಅಲ್ಲಿ ಒಂದಷ್ಟು ಆಹಾರದ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಆ ಮಗುಗೆ ಯಾವ ಯಾವ ಆಹಾರಗಳು ಇಷ್ಟ ಆ ಒಂದು ಬಾಕ್ಸ್ಗೆ ಟಿಕ್ಕನ್ನು ಮಗು ಮಾಡಬೇಕಾಗಿರ್ತದೆ. ಅಲ್ಲಿ ಹಲವಾರು ತಿಂಡಿಗಳ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಅಲ್ಲಿ ಯಾವ ತಿಂಡಿ ಅದಕ್ಕೆ ಮಗುಗೆ ಇಷ್ಟ, ಹಣ್ಣು ಇಷ್ಟನಾ, ಯಾವ ಆಹಾರ ಇಷ್ಟ ಅಂತಕ್ಕಂಥದ್ದನ್ನ ಟಿಕ್ಕನ್ನು ಮಾಡಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ದೇಹದ ಅಂಗಾಂಗಗಳು, ಬಾಡಿಯಲ್ಲಿ ಯಾವ ಯಾವ ಅಂಗಗಳಿದ್ದಾವೆ ಅಂತಕ್ಕಂಥದ್ದನ್ನು ಮಗುವಲ್ಲಿ ಗುರುತಿಸಬೇಕಾಗಿರ್ತದೆ. ಪ್ರತಿಯೊಂದು ಅಂಗದ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಆ ಚಿತ್ರದ ಕೆಳಗಡೆ ಡ್ಯಾಶ್ ಇದೆ, ಆ ಡ್ಯಾಶ್ ಒಳಗಡೆ ಯಾವ ಅಂಗ ಅಂತಕ್ಕಂಥದ್ದನ್ನ ಬರೀಬೇಕಾಗಿರ್ತದೆ ಮಗು. ಇನ್ನು ಮುಂದಿನ ಚಟುವಟಿಕೆ ಅಲ್ಲಿ ಒಂದು ಫೋಟೋವನ್ನು ಕೊಟ್ಟಿದ್ದಾರೆ. ಆ ಫೋಟೋಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಕೂದಲುಗಳನ್ನು ಮಗು ಚಿತ್ರಿಸಬೇಕಾಗಿರ್ತದೆ. ಮುಂದಿನ ಚಟುವಟಿಕೆ ಪಜಲ್ ಗೇಮ್ ಆಗಿರ್ತದೆ. ಬಾಡಿ ಪಜಲು, ಅದನ್ನು ಕಟ್ ಮಾಡಿ ಅದನ್ನು ರೆಡಿ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಇದಾಗಿರ್ತದೆ. ಇನ್ನು ಕುಟುಂಬದ ಮರ ಅಂತೇಳಿ 15ನೇ ಆ್ಯಕ್ಟಿವಿಟಿ. ಇಲ್ಲಿ ಮಗು ತನ್ನ ಹೆಸರುಗಳನ್ನು, ತನ್ನ ತಾತನ ಹೆಸರು, ಅಜ್ಜಿ ಹೆಸರು, ಮತ್ತು ಅವರಪ್ಪ, ಅವರ ಮಕ್ಕಳು ಯಾರು, ಅವರಮ್ಮ ಯಾರು, ನೆಕ್ಸ್ಟು ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದರೆ ಆ ಬಾಕ್ಸ್ಗಳಲ್ಲಿ ಹೆಸರುಗಳನ್ನು ಫಿಲ್ ಮಾಡಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ಕುಟುಂಬದ ಸದಸ್ಯರುಗಳನ್ನು ಹೊಂದಿಸಿ. ಅಲ್ಲಿ ಒಂದಷ್ಟು ಕುಟುಂಬದ ಸದಸ್ಯರು ಕೊಟ್ಟಿದ್ದಾರೆ ಮತ್ತು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದಕ್ಕೆ ಸರಿಯಾಗುತ್ತೆ ಅಂತಕ್ಕಂಥದ್ದನ್ನು ಹೊಂದಿಸಿ ಈ ಒಂದು ಚಟುವಟಿಕೆಯಲ್ಲಿ ಬರೀಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ಇಲ್ಲಿ ಒಂದು ಮನೆಯನ್ನು ಕೊಟ್ಟಿರ್ತಾರೆ. ಆ ಮನೆಗೆ ಮಗು ಬಣ್ಣವನ್ನು ಹಚ್ಚಿ ಆ ಮನೆಯನ್ನು ಸುಂದರಗೊಳಿಸಬೇಕಾಗಿರ್ತದೆ. ಇಷ್ಟು 2ನೇ ತರಗತಿಯ EVS ಪುಸ್ತಕದ ಒಂದಷ್ಟು ಚಟುವಟಿಕೆಯ ವಿಚಾರ ಆಗಿರ್ತದೆ. ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಒಂದು ತರಗತಿಯ ಚಟುವಟಿಕೆ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ.